ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ಮತ್ತೊಂದು ವಿಡಿಯೋದಲ್ಲಿ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಚಾಂಪಿಯನ್ಸ್ ಟ್ರೋಫಿಯ ಅಪ್ಡೇಟ್ ಹಾಗೂ ಚಾಂಪಿಯನ್ಸ್ ಟ್ರೋಫಿ ಯಾವಾಗ ನಡೆಯುತ್ತೆ ಮತ್ತು ಅದರ ಶೆಡ್ಯೂಲ್ನ ಡಿಸ್ಕಸ್ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋಕ್ಕೊಂದು ಲೈಕ್ ಮಾಡಿ. ಓಕೆ, ಈ ಸಲ ಚಾಂಪಿಯನ್ಸ್ ಟ್ರೋಫಿ ಬಂದು ಇದು ಹೈಬ್ರಿಡ್ ಮಾಡೆಲ್ ನಡೀತಾ ಇದೆ. ಅಂದರೆ ಇದು ನ್ಯೂಟ್ರಲ್ ವೆನ್ಯೂ, ಅಂದರೆ ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಿ ಆಡೋದಿಲ್ಲ, ಹೋಸ್ಟ್ ಮಾಡ್ತಾ ಇರೋ ಮೊದಲು ಅಂದರೆ ಚಾಂಪಿಯನ್ಸ್ ಟ್ರೋಫಿನ ಹೋಸ್ಟ್ ಮಾಡ್ತಾ ಇರೋದೇ ಪಾಕಿಸ್ತಾನ. ಅದಕ್ಕೆ ನಮ್ಮ ಇಂಡಿಯಾ ಟೀಮು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಅದ್ರ ಬದಲಿ ನ್ಯೂಟ್ರಲ್ ವೆನ್ಯೂ ಆಗಿ ದುಬೈನಲ್ಲಿ ಹೋಗ್ಬಿಡುತ್ತೆ ನಮ್ಮ ಇಂಡಿಯಾ. ಇದಕ್ಕೆ ಹೈಬ್ರಿಡ್ ಮಾಡೆಲ್ ಅಂತಾರೆ. ಅಂದರೆ ಹೋಸ್ಟ್ ಮಾಡಿದ ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿಯಲ್ಲಿ ಮ್ಯಾಚ್ ನಡೆದು ಮತ್ತು ಉಳ್ಕಿದ ಮ್ಯಾಚ್ ಅವ್ರ ಕಂಟ್ರಿಲಿ ನಡೆಯೋದಕ್ಕೆ ಹೈಬ್ರಿಡ್ ಮಾಡೆಲ್ ಅಂತಾರೆ. ಇದು ನ್ಯೂಟ್ರಲ್ ವೆನ್ಯೂನಲ್ಲಿ ಇದೆ ನಮ್ಮ ಇಂಡಿಯಾ ಟೀಮ್ ಮ್ಯಾಚ್ಗಳೆಲ್ಲ ದುಬೈ ಸ್ಟೇಡಿಯಂ, ದುಬೈಗೂ ಅಬುದಾಬಿ ಮತ್ತು ಶಾರ್ಜಾ ಈ 3 ಸ್ಟೇಡಿಯಂದಲ್ಲಿ ನಡೆಯುತ್ತೆ. ಮತ್ತಿನ್ನು ಇದರ ಶೆಡ್ಯೂಲ್ ನೋಡ್ಬೇಕಪ್ಪ ಅಂತ. ಓಕೆ, ಈ ಚಾಂಪಿಯನ್ಸ್ ಟ್ರೋಫಿದಲ್ಲಿ ಟೋಟಲ್ ಆಗಿ 15 ಮ್ಯಾಚ್ ಇರುತ್ತೆ. ಅದರೊಳಗೆ 12 ಲೀಗ್ ಮ್ಯಾಚು ಮತ್ತು ಇನ್ನು ಬಂದು 3 ನಾಕೌಟ್. ಅವು ಒಂದು ಸೆಮಿಫೈನಲು, ಕ್ವಾರ್ಟರ್ ಫೈನಲ್, ಸೆಮಿಫೈನಲು ಮತ್ತು ಫೈನಲು, ಇವು 3 ಥರ ಇರ್ತವೆ. ಅದರೊಳಗೆ ಲೀಗ್ ಮ್ಯಾಚಲ್ಲಿ 12 ಮ್ಯಾಚಲ್ಲಿ ಮೊದಲನೇ ಮ್ಯಾಚ್ ಯಾವುದಪ್ಪ ಅಂದರೆ ಇದು ಎ ಗ್ರೂಪ್ನ ಮ್ಯಾಚು, ಪಾಕಿಸ್ತಾನ ವರ್ಸಸ್ ನ್ಯೂಜಿಲ್ಯಾಂಡು. ಇದು ಬಂದು ಪಾಕಿಸ್ತಾನ ಕರಾಚಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಮತ್ತು 2ನೇ ಮ್ಯಾಚು 20ನೇ ತಾರೀಕು ಫೆಬ್ರವರಿ, ಇದು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್, ಇದು ದುಬೈ ಸ್ಟೇಡಿಯಂನಲ್ಲಿ. ನೆಕ್ಸ್ಟು ಇನ್ನು 21ನೇ ತಾರೀಕು ಫೆಬ್ರವರಿ, ಇದು ಬಿ ಗ್ರೂಪು, ಇಂಡಿಯಾ ಅಫ್ಘಾನಿಸ್ತಾನ ವರ್ಸಸ್ ಸೌತ್ ಆಫ್ರಿಕಾ, ಇದು ಬಂದು ಪಾಕಿಸ್ತಾನ ಕರಾಚಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಮತ್ತೇನು 4ನೇ ಮ್ಯಾಚು ಬಿ ಗ್ರೂಪು, ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್, ಇದು ಬಂದು ಲಾಹೋರ್ನಲ್ಲಿ ನಡೆಯುತ್ತೆ ಪಾಕಿಸ್ತಾನದಲ್ಲಿ. ಮತ್ತೇನು 5ನೇ ಮ್ಯಾಚು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್, ಇದು ಬಂದು UAEದಲ್ಲಿ ನಡೆಯುತ್ತೆ, ದುಬೈದಲ್ಲಿ. ಮತ್ತು ನೆಕ್ಸ್ಟು 24ನೇ ತಾರೀಕು ಪಾಕಿಸ್ತಾನ ವರ್ಸಸ್ ಬಾಂಗ್ಲಾದೇಶ್, ಇದೇನಿದೆ ರಾವಲ್ಪಿಂಡಿ ಸ್ಟೇಡಿಯಂ ಪಾಕಿಸ್ತಾನಲ್ಲಿ ಇದು ನಡೆಯೋದು. ಮತ್ತು ನೆಕ್ಸ್ಟ್ ಇದೇನಿದೆ 25ನೇ ತಾರೀಕು 7ನೇ ಮ್ಯಾಚು ಅಫ್ಘಾನಿಸ್ತಾನ ವರ್ಸಸ್ ಇಂಗ್ಲೆಂಡ್ ಮ್ಯಾಚು, ಇದು ಬಂದು ಗಡಾಫಿ ಸ್ಟೇಡಿಯಂ ಲಾಹೋರ್ನಲ್ಲಿ ನಡೆಯುತ್ತೆ ಪಾಕಿಸ್ತಾನದಲ್ಲಿ. ಮತ್ತು ನೆಕ್ಸ್ಟು 26ನೇ ತಾರೀಕು ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ, ಇದು ಬಂದು ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಮತ್ತು ನೆಕ್ಸ್ಟ್ ಬಂದು 27ನೇ ತಾರೀಕು 9ನೇ ಮ್ಯಾಚ್ ಅನಿಸುತ್ತೆ, 9ನೇ ಮ್ಯಾಚು ಗಡಾಫಿ ಸ್ಟೇಡಿಯಂ ಲಾಹೋರ್ನಲ್ಲಿ ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಮತ್ತು ಈ 10ನೇ ಮ್ಯಾಚ್ ಏನು ಬಂದಿದೆ 28 ಫೆಬ್ರವರಿಗೆ ಅಫ್ಘಾನಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ಇದೆ. ಇದಂತೂ ನೋಡೋಕೆ ಕ್ರೇಜಿ ಮ್ಯಾಚ್ ಇರುತ್ತೆ. ಯಾಕಂದರೆ T20 ಸೋಲಿಸಿದ್ದಾರೆ. ಹಚ್ಚಿ ವರ್ಷ ODI ವರ್ಲ್ಡ್ ಕಪ್ ಸೋಲ್ಸೋಕ್ಕೆ ಸಮೀಪ ಬಂದರು, ಇಲ್ಲಿ ಬಂದು ಸೋಲಿಸಿದ್ರು. ಇದು ನೋಡ್ಬೇಕು, ಚಾಂಪಿಯನ್ಸ್ ಟ್ರೋಫಿಗೆ ಎಕ್ಸೈಟಿಂಗ್ ಇರ್ತದೆ ಮ್ಯಾಚ್ ಇದು. ಮತ್ತು ಇನ್ನು ಇದು ರಾವಲ್ಪಿಂಡಿ ಸ್ಟೇಡಿಯಂದಲ್ಲಿದೆ. ಮತ್ತು ಇನ್ನು 12ನೇ ತಾರೀಕು, ಅದು 2ನೇ ತಾರೀಕು ಮಾರ್ಚು 12ನೇ ಮ್ಯಾಚು ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಇದೆ UAE ಸ್ಟೇಡಿಯಂ, ಅದು UAE ದುಬೈದಲ್ಲಿ ನಡೆಯುತ್ತೆ ಈ ಮ್ಯಾಚು. ಮತ್ತು ಮಾರ್ಚ್ 2ನೇ ತಾರೀಕು, ಇದು ಮಾರ್ಚ್ 2ನೇ ತಾರೀಕು ಸೌತ್ ಆಫ್ರಿಕಾ ವರ್ಸಸ್ ಇಂಗ್ಲೆಂಡು, ಇದು ಬಂದು ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂದಲ್ಲಿ ನಡೆಯುತ್ತೆ. ಇದು ಲೀಗ್ ಮ್ಯಾಚ್ ಆದರೆ. ಮತ್ತೇನು ನಾಕೌಟ್ ಮ್ಯಾಚಲ್ಲಿ 5ನೇ ತಾರೀಕು ಸೆಮಿಫೈನಲ್ 1 ಇದೆ. ಮತ್ತು ಇದು ನ್ಯಾಷನಲ್ ಸ್ಟೇಡಿಯಂ ಕರಾಚಿ ಒಳಗೆ ನಡೆಯುತ್ತೆ. ಮತ್ತು 6ನೇ ತಾರೀಕು ಸೆಮಿಫೈನಲ್ 2 ಇದೆ, ಇದು ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂದೊಳಗೆ ನಡೀತಿದೆ. ಮತ್ತೇನು ಫೈನಲ್ ಏನಿದೆ ಅದು 9ನೇ ತಾರೀಕು ಮಾರ್ಚು, ಫೈನಲ್ ಗಡಾಫಿ ಸ್ಟೇಡಿಯಂ ಲಾಹೋರ್ ನಡೆಯುತ್ತೆ. ಒಂದು ವೇಳೆ ಇಂಡಿಯಾ ಫೈನಲ್ ಅಥವಾ ಸೆಮಿಫೈನಲ್ಗೆ ಬಂದರೆ ಇದು ಶಿಫ್ಟ್ ಆಗುತ್ತೆ ವೆನ್ಯೂ. ಅಂದರೆ ಪಾಕಿಸ್ತಾನದಲ್ಲಿ ಇರ್ತಾರೆ, ಇದು ಬಂದು UAEಯಲ್ಲಿ ಫೈನಲ್ ಸೆಮಿಫೈನಲ್ ಆಡಿಸ್ಬೇಕಾಗುತ್ತೆ. ಇದಕ್ಕೆ ಇಂಡಿಯಾ ಮತ್ತು ಪಾಕಿಸ್ತಾನ ಅಗ್ರಿಮೆಂಟ್ ಮಾಡ್ಕೊಂಡ ಪ್ರಕಾರ ಇದು ಇಂಡಿಯಾ ನ್ಯೂಟ್ರಲ್ ವೆನ್ಯೂಲಿ ಆಡುತ್ತೆ. ಅದಕ್ಕೆ ಇದನ್ನ ಚೇಂಜ್ ಮಾಡಬೇಕಾಗುತ್ತೆ ವೆನ್ಯೂನ. ಮತ್ತು ಈ ಸಲ ಚಾಂಪಿಯನ್ಸ್ ಟ್ರೋಫಿ ಏನಿದೆ ಇದು ಗ್ರೂಪ್ ವೈಸ್ ಈ ಮ್ಯಾಚ್ ನಡೆಸ್ತಾರೆ. ಅದರೊಳಗೆ ನಮ್ಮ ಎ ಗ್ರೂಪ್ನಲ್ಲಿ ಯಾವ ಇದಪ್ಪ ಅಂದರೆ ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ, ನ್ಯೂಜಿಲ್ಯಾಂಡು ಎ ಗ್ರೂಪ್ನಲ್ಲಿ ಬರುತ್ತೆ. ಮತ್ತು ಬಿ ಗ್ರೂಪ್ನಲ್ಲಿ ಏನಪ್ಪ ಅಂದರೆ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಗ್ಲೆಂಡು, ಅಫ್ಘಾನಿಸ್ತಾನ, ಇವು 4 ಟೀಮು ಬಿ ಗ್ರೂಪಿಗೆ ಬರುತ್ತೆ. ಅಂದರೆ ಈ ಸಲ ಟೂರ್ನಮೆಂಟ್ ಎಕ್ಸೈಟಿಂಗ್ ಇರೋ ಚಾನ್ಸ್ ಭಾಳ ಇದೆ. ಅದರಲ್ಲಿ ಬದ್ಧವೀರು ಇಂಡಿಯಾ ಪಾಕಿಸ್ತಾನವನ್ನು ಒಂದೇ ಲಿಸ್ಟ್ನಲ್ಲಿ ಹಾಕಿದರೆ ಅಂತೂ ಕ್ರೇಜ್ ಆಗಿರುತ್ತೆ. ಅಲ್ಲಿ
ಇಡೀ ICC ಚಾಂಪಿಯನ್ಸ್ ಟ್ರೋಫಿಗೆ ಕಳೆ ಬರೋದು ಅಲ್ಲಿ ಆ ಮ್ಯಾಚ್ ಅಂತ ಹತ್ತಿ ಉರಿಯುತ್ತೆ ಅಲ್ಲ. ಕ್ರಿಕೆಟ್ ಸ್ಟೇಡಿಯಂ ಫುಲ್ ಆಗುತ್ತೆ. ಆ ಮ್ಯಾಚ್ ನೋಡೋಕೆ ಫುಲ್ ನಾವು ಕಾಯ್ತಾ ಇದೀವಿ. ನೋಡೋಣ ನಿಮ್ಗೆ ಏನಿಸ್ತು ಅಂತ ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಬರೀ ಮತ್ತೊಂದು ವಿಡಿಯೋ ಇಸ್ಕೊಂಡು ಎಲ್ರಿಗೂ ನಮಸ್ಕಾರ.